ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೆ ನಮಸ್ಕಾರಗಳು. ನಾವೆಲ್ಲರೂ ನಮ್ಮ ಜೀವನವನ್ನು ಸುಖದಿಂದ ತುಂಬಬೇಕು ಅನ್ನುವಂಥ ಇಚ್ಛೆಯನ್ನು ಇಟ್ಟುಕೊಂಡವರು. ಯಾವುದರಿಂದ ಸುಖ ದೊರೀತದ ಮನುಷ್ಯನಿಗೆ? ಯಾವ ಕಾರ್ಯಗಳನ್ನು ಮಾಡಿದರೆ ನಾವು ಸುಖವಾಗಿರಲಿಕ್ಕೆ ಸಾಧ್ಯ ಆಗ್ತದ? ಇದನ್ನು ಕುರಿತು ಆಲೋಚನೆ ಮಾಡೋದು. ಯಾವುದರಿಂದ ಸುಖ ಸಿಗ್ತದ ಅಂದರೆ ನಾವು ಅನುಭವಿಸೋದನ್ನೇ ಸುಖ. ಅದು ಬರೀ ವಸ್ತುಗಳನ್ನು ಸಂಗ್ರಹಿಸೋದು ಸುಖ ಅಲ್ಲ, ಅನುಭವಿಸೋದು. ಈಗೆಲ್ಲ ಇಲ್ಲಿ ವಸ್ತುಗಳದಾವ, ಅವುಗಳನ್ನು ನೋಡಿ ನಾವು ಅನುಭವಿಸಿದ್ದೀವಿ, ಸಂತೋಷಪಟ್ಟಿವಿ ಅಂದರೆ ಅದೇ ಸುಖ. ಅವು ಎಷ್ಟು ವಸ್ತುಗಳದಾವ ಅನ್ನೋದು ಬಹಳ ಮುಖ್ಯ ಅಲ್ಲ. ಹಾಗೆ ಈಗ ನಾವು ಜೀವನದಲ್ಲಿ ಎಷ್ಟು ವಸ್ತುಗಳನ್ನು ಸಂಗ್ರಹ ಮಾಡ್ತೀವಿ ಇದು ಬಹಳ ಮುಖ್ಯ ಅಲ್ಲ, ಎಷ್ಟು ಅನುಭವಿಸ್ತೀವಿ ಅನ್ನೋದು ಮಹತ್ವದಾದದ್ದು. ಒಂದೇ ಹೂವಿರಲಿ ಸಾಕು, ನಾವು ನೋಡಿ ಅದನ್ನು ಸಂತೋಷಪಟ್ಟಿವಿ ಅಂದರೆ ಸುಖ ಸಿಗ್ತದೆ. 1000 ಹೂವು ಅದಾವ, ಆದರೆ ನಮಗೆ ಅನುಭವಿಸಲಿಕ್ಕೆ ಸಮಯನೇ ಇಲ್ಲ. ಒಂದು ಸಣ್ಣದೊಂದು ಮನೆ ಇದ್ದರೆ ಸಾಕು ಮನುಷ್ಯನಿಗೆ. ಬಹಳ ದೊಡ್ಡ ಮಹಲ ಅದ, ಆದರೆ ಆ ಮನುಷ್ಯ ಮನೆಯೊಳಗೆ ಮಲ್ಕೊಂಡು ಸುಖಾನೇ ಪಡೋದಿಲ್ಲ. ಅಷ್ಟು ದೊಡ್ಡ ಮನೆ ತೆಗೆದುಕೊಂಡು ಮಾಡುವುದೇನು? ಹಾಗೆ ನಾವು ನಮ್ಮ ಜೀವನದಲ್ಲಿ ನಾವು ಎಷ್ಟು ಆಯುಷ್ಯವನ್ನು ಪಡೆದೇವಿ ಇದು ಬಹಳ ಮುಖ್ಯ ಅಲ್ಲ, ಎಷ್ಟು ವಸ್ತುಗಳನ್ನು ಸಂಗ್ರಹ ಮಾಡ್ತೀವಿ ಇದು ಕೂಡ ಮಹತ್ವದಲ್ಲ. ಯಾವುದು ಮಹತ್ವ ಅಂದರೆ ನಾವು ಎಷ್ಟು ಸುಖದ ಕ್ಷಣಗಳನ್ನು ಅನುಭವಿಸ್ತೀವಿ ಅದು ಬಹಳ ಮಹತ್ವದ್ದು. ಇನ್ನು ಈ ಸುಖದ ಕ್ಷಣಗಳು ಹೆಚ್ಚಾಗಬೇಕಾಗಿತ್ತು ಅಂದರೆ, ನಾವು ಸುಖವನ್ನು ಹೆಚ್ಚು ಪಡಿಬೇಕಾಗಿತ್ತು ಅಂದರೆ ನಮ್ಮಲ್ಲಿ ಸ್ವಲ್ಪ ಒಳ್ಳೆಯ ಗುಣಗಳು ಬೇಕಾಗ್ತವೆ. ಆ ಗುಣಗಳನ್ನು ಕುರಿತು ನಾವು ನೋಡ್ತಾ ಇದ್ದೇವೆ. ಜಗತ್ತಿನಲ್ಲಿ ಈಗೇನು ಎಲ್ಲ ಸಮಸ್ಯೆಗಳದಾವಲ್ಲ, ಆ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನು ಅಂದರೆ ಈ ಗುಣಗಳ ಅಭಾವನೆ ಕಾರಣ. ಅದು ಸದ್ಗುಣಗಳು ಇಲ್ಲದೇ ಇರುವುದನ್ನೇ ಕಾರಣ. ಅದು ಮನುಷ್ಯ ಇವತ್ತಿಷ್ಟೆಲ್ಲ ಗಳಿಸಿದಾನೆ. ಆಗಿನ ಹಿಂದಿನ ಕಾಲವನ್ನು ಹೋಲಿಕೆ ಮಾಡಿ ನೋಡಿದರೆ ಅವತ್ತೇನಿರಲಿಲ್ಲ, ಇವತ್ತು ಎಲ್ಲ ವಸ್ತುಗಳದಾವು. ಇಷ್ಟೆಲ್ಲ ವಸ್ತುಗಳಿದ್ದರೂ ಸಹಿತ ಮನುಷ್ಯ ನೆಮ್ಮದಿಯಿಂದ ಅದಾನೇನು? ಇಷ್ಟೆಲ್ಲ ವಸ್ತುಗಳನ್ನು ಬಳಸಿಕೊಂಡು ಆತ ಸಂತೋಷದಿಂದ ಇರಬಹುದಾಗಿತ್ತು, ಆದರೆ ಹೆಚ್ಚು ದುಃಖಿಯಾಗಿದ್ದಾನೆ. ಒಬ್ಬರು ಮೊನ್ನೆ ಹೇಳ್ತಿದ್ರು, ಮೊದಲು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಎಲ್ಲೋ ಒಂದು ಮನೋರೋಗದ ಆಸ್ಪತ್ರೆ ಇರ್ತಿತ್ತು. ಅವಾಗ ಮೊದಲೆಲ್ಲ ಬರೀ ಧಾರವಾಡಕ್ಕೋ ಮಿರಜಕ್ಕೋ ಒಂದು ಆಸ್ಪತ್ರೆ ಇರ್ತಿತ್ತು. ಈಗ ಪ್ರತಿಯೊಂದು ಜಿಲ್ಲೆಗೆ ಒಂದೊಂದು ಮನೋರೋಗದ ಆಸ್ಪತ್ರೆಯನ್ನು ತೆಗಿತಾ ಇದ್ದಾರೋ ಅಂತ ನೋಡ್ರಿ. ಎಲ್ಲಿಗೆ ಬಂತು? ಪ್ರತಿಯೊಂದು ಜಿಲ್ಲೆಗೆ ಒಂದೊಂದು ಮನೋರೋಗದ ಆಸ್ಪತ್ರೆ. ಮನುಷ್ಯ ಯಾವುದರಿಂದ ಬಳಲ್ತಾ ಇದ್ದಾನೋ ಅಂದರೆ ವಸ್ತುಗಳ ಕೊರತೆಯಾಗಿ ಆತ ಬಳಲ್ತಾ ಇಲ್ಲ, ಆತ ಮನಸ್ಸಿನಿಂದ ಬಳಲ್ತಾ ಇದ್ದಾನೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ನಮ್ಮಲ್ಲಿ ಕೆಲವು ಗುಣಗಳನ್ನು ಇಟ್ಟುಕೊಳ್ಬೇಕಾಗ್ತದೆ. ನಾವೆಲ್ಲ ಬರೀ ಹೊರಗಿನವ್ರ ದೋಷವನ್ನು ನೋಡ್ತೀವಿ. ಈಗ ವಾಸ್ತು ದೋಷ ಅಂತ ನಾವು ನೋಡ್ತೀವಿ. ವಾಸ್ತು ದೋಷ, ನಮ್ಮ ಮನೆ ಹೀಗಿರಬೇಕು, ಹೀಗಿರಲಿಲ್ಲ ಅಂದರೆ ನಮಗೆ ಈ ಮನೆ ತ್ರಾಸು ಕೊಡ್ತದೆ, ನಮಗೆ ದುಃಖ ಕೊಡ್ತೈತಿ ಅಂತ ನಾವು ಭಾವಿಸ್ತೀವಿ. ವಾಸ್ತು ಸರಿಯಾಗಿತ್ತು ಅಂದ್ರೆ, ವಾಸ್ತು ಅಂದರೆ ಏನು? ಕಟ್ಟಡ. ಅದು ದೋಷದಿಂದ ಕೂಡಿತ್ತು ಅಂದರೆ ನಮಗೆ ದುಃಖ ಆಗ್ತದ ಅಂತ ನಾವು ಭಾವಿಸ್ತೀವಿ. ಬರೀ ವಾಸ್ತು ದೋಷದಿಂದ ಅಷ್ಟೇ ದುಃಖ ಆಗೋದಿಲ್ಲ ನಮಗೆ, ನಮ್ಮಲ್ಲಿ ಗುಣದೋಷ ಇತ್ತಂದ್ರೂ ದುಃಖ ಆಗ್ತದೆ. ಹೇಗೆ ಒಂದು ಮನೆಗೆ ಕಿಡಿಕಿ ಎಲ್ಲಿರಬೇಕು, ಬಾಗಿಲು ಎಲ್ಲಿರಬೇಕು, ಬಾಗಿಲು ಹೆಂಗಿರಬೇಕು, ಕಿಡಿಕಿ ಹೆಂಗಿರಬೇಕು, ಆಯ ಪಾಯ ಎಲ್ಲ ನೋಡ್ತೀವಲ್ಲ, ಇದಕ್ಕೆ ವಾಸ್ತುಶಾಸ್ತ್ರ ಅಂತಾರೆ. ವಾಸ್ತುದಲ್ಲಿ ದೋಷ ಆಯಿತು ಅಂದರೆ ಅದು ವಾಸ್ತು ದೋಷ ಅಂತ ಕರೀತಾರೆ. ಹಾಗೆ ನಾವೇನು ಅದೇವೆಲ್ಲ ಮನುಷ್ಯರು, ನಮ್ಮಲ್ಲಿ ಗುಣಗಳದಾವ, ಆ ಗುಣಗಳು ಚಂದಿದ್ದು ಅಂದರೆ ನಾವು ಸುಖವಾಗಿರ್ತೀವಿ. ಆ ಗುಣದಲ್ಲಿ ದೋಷಗಳಿದ್ದು ಅಂದರೆ ಗುಣದೋಷದಿಂದ ನಾವು ಬಳಲ್ತಾ ಇರ್ತೀವಿ ಅಂತ.
ಬಹಳ ಜನ ಬರೀ ವಾಸ್ತು ದೋಷನ ಹೇಳೋರೇ ಅದಾರ, ಗುಣದೋಷಗಳನ್ನು ಹೇಳೋರು ಯಾರು? ಗುಣಗಳನ್ನು ತಿದ್ದೋದು ಯಾವುದು? ಮನುಷ್ಯನೇ ನಿನ್ನಲ್ಲಿ ಈ ಗುಣಗಳು ಇರಬಾರ್ದು, ಈ ಗುಣಗಳನ್ನು ಇಟ್ಟುಕೊಳ್ಬೇಕು ಅಂತ ನಾವು ನೋಡ್ಕೊಳ್ಬೇಕಲ್ಲ ಸ್ವಲ್ಪ. ಅದಕ್ಕಾಗಿ ಅವರು ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯವನ್ನು ಗುಣಗಳಿಗಾಗಿಯೇ ಮೀಸಲಿಟ್ಟಿದ್ದಾರೆ. ಎಂಥ ಗುಣಗಳನ್ನು ಅಳವಡಿಸಿಕೊಳ್ಬೇಕು ಅಂತ ಅವ್ರು ಹೇಳ್ತಾರೆ. ಅವುಗಳನ್ನು ನಾವು ಈಗಾಗಲೇ ಕೆಲವು ನೋಡೇವಿ. ಮೊದಲನೇ ಶ್ಲೋಕ, ಅಭಯಂ ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಇದು ಮೊದಲನೆಯ ಶ್ಲೋಕ. ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶುಣಂ ದಯಾ ಭೂತೇಶ್ವ ಅಲೋಲುಪ್ತಂ ಮಾರ್ದವಂ ಹ್ರೀರಚಾಪಲಂ. ಇದು 2ನೇ ಶ್ಲೋಕ. ಇವೆಲ್ಲ ಗುಣಗಳು, ಇವೆಲ್ಲ ಸದ್ಗುಣಗಳು. ಯಾವ್ಯಾವು? ಮೊದಲನೇದು ಅಭಯಂ, ಭಯ ಇಲ್ಲದಂಗೆ ಇರಬೇಕು. 2ನೇದು ಸಂಶುದ್ಧಿ, ಮನಸ್ಸನ್ನು ಸ್ವಚ್ಛಿಟ್ಟುಕೊಳ್ಬೇಕು. 3ನೇದು ಜ್ಞಾನಯೋಗ ವ್ಯವಸ್ಥಿತಿ, ಜ್ಞಾನದಲ್ಲಿ ಆಸಕ್ತರುಳ್ಳವರಾಗಿರಬೇಕು, ಯೋಗವನ್ನು ಸಾಧಿಸುವುದು. ಆನಂತರ 4ನೇದು ದಾನಂ, ಕೊಡುವುದು. ದಮಶ್ಚ, ಇಂದ್ರಿಯ ನಿಗ್ರಹವನ್ನು ಮಾಡುವುದು. ಆನಂತರ ಯಜ್ಞ ಮಾಡುವುದು. ಯಜ್ಞ ಅಂದರೆ ಒಳ್ಳೆಯ ಕರ್ಮಗಳನ್ನು ಮಾಡುವುದು. ಸತ್ಕರ್ಮಗಳಿಗೇ ಯಜ್ಞ ಅಂತ ಕರೀತಾರೆ. ಆನಂತರ ಸ್ವಾಧ್ಯಾಯ, ಅಧ್ಯಯನ ಮಾಡುವುದು. ದಿನಾಲೂ ಅಧ್ಯಯನ ಮಾಡುವುದು. ಪ್ರತಿ ದಿವಸ ಅಧ್ಯಯನ ಮಾಡಬೇಕು. ಹೇಗೆ ಒಂದು ದೀಪ ಮನೆಯೊಳಗೆ ಬೆಳಗುತ್ತಿತ್ತು ಅಂದರೆ ಅದು ಮೇಲಿಂದ ಮೇಲೆ ಅದಕ್ಕೆ ಕುಡಿ ಬರ್ತದೆ. ನಮಗೆ ಕುಡಿ ಬಂತು ಅಂದರೆ ಏನು ಮಾಡ್ತಾರೆ? ಆ ಕುಡಿಯನ್ನು ತೆಗಿತಾರೆ, ಬತ್ತಿಯನ್ನು ಮತ್ತೆ ಸರಿಗೊಳಿಸ್ತಾರೆ, ಸ್ವಲ್ಪ ಎಣ್ಣೆ ಹಾಕ್ತಾರೆ, ಅವಾಗ ಮತ್ತದು ಡಾಳಾಗಿ ಬೆಳಗಲಿಕ್ಕೆ ಶುರು ಮಾಡ್ತದೆ. ಹಾಗೆ ನಮ್ಮಲ್ಲಿ ಒಂದು ವಿವೇಕದ ಜ್ಯೋತಿ ಅದ, ಅದಕ್ಕೆ ಪ್ರಜ್ಞಾ ದೀಪ ಅಂತ ಕರೆಯುವುದು. ಆ ಬೆಳಕು ಇತ್ತು ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅದು ಒಳಗೆ ಹೇಳ್ತಿರ್ತದೆ. ಅದಕ್ಕೆ ಮೇಲಿಂದ ಮೇಲೆ ಕುಡಿ ಬರ್ತದೆ. ಹೆಂಗೆ ಹೊರಗಿನ ದೀಪಕ್ಕೆ ಕುಡಿ ಬರ್ತದೆ, ಹಂಗೆ ಒಳಗಿರುವಂಥ ವಿವೇಕದ ಜ್ಯೋತಿಗೂ ಕುಡಿ ಬರ್ತದೆ. ಅದನ್ನು ಕುಡಿ ತೆಗಿಬೇಕು, ಬತ್ತಿಯನ್ನು ಸರಿಗೊಳಿಸಬೇಕು, ಎಣ್ಣೆ ಹಾಕಬೇಕು, ಅವಾಗದು ಮತ್ತೆ ಢಾಳಾಗಿ ಬೆಳಗ್ತದೆ. ಈ ಸ್ವಾಧ್ಯಾಯ ಏನು ಮಾಡ್ತದಂದ್ರೆ ಅದೇನು ನಮ್ಮ ವಿವೇಕದ ಒಂದು ಜ್ಯೋತಿ ಅದ, ಆ ಜ್ಯೋತಿಗೆ ಏನು ಕುಡಿ ಬಂದಿರ್ತದೆ ಆ ಕುಡಿಯನ್ನು ತೆಗಿತದ ಮತ್ತು ಅದನ್ನು ಢಾಳಾಗಿ ಬೆಳಗುವಂಗೆ ಮಾಡ್ತದೆ. ಅದಕ್ಕೆ ಪ್ರತಿ ದಿವಸ ಸ್ವಾಧ್ಯಾಯ ಮಾಡಬೇಕು ಮನುಷ್ಯ. ಎಂದರೆ ಒಂದು ದಿವಸ ಮಾಡುವುದಲ್ಲ. ಇವತ್ತು ನಾವು ಮಾಡಿದೀವಿ, ಇನ್ನೊಂದು ವರ್ಷ ಬಿಟ್ಟು ನಾವು ಮತ್ತೆ ಸ್ವಾಧ್ಯಾಯ ಮಾಡ್ತೀವಿ ಅಂತ ಹೀಗಲ್ಲ. ಹೇಗೆ ನಾವು ಪ್ರತಿ ದಿವಸ ಊಟ ಮಾಡ್ತೀವಿ ಹಾಗೆ ಸ್ವಾಧ್ಯಾಯವನ್ನು ಮಾಡೋದು. ಹೇಗೆ ನಾವು ಪ್ರತಿ ದಿವಸ ಮೈಯನ್ನು ಸ್ವಚ್ಛಾಗಿ ತೊಳ್ಕೊಳ್ತೀವಿ ಹಾಗೆ ಸ್ವಾಧ್ಯಾಯ ಮಾಡೋದು. ಅದು ಸ್ವಾಧ್ಯಾಯ ಮನಸ್ಸಿನ ಸ್ನಾನ. ಈ ನೀರು ಇದು ನಮ್ಮ ದೇಹವನ್ನು ಸ್ವಚ್ಛಗೊಳಿಸ್ತದೆ, ಸ್ವಾಧ್ಯಾಯ ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸ್ತದೆ. ಬೇಕು ಅದಕ್ಕೆ ಹೇಳಿದ ಋಷಿಗಳ ಕಾಲಕ್ಕೆ ಗುರುಕುಲಗಳಿದ್ವಲ್ಲ, ಅಲ್ಲಿ ಗುರುಕುಲದಲ್ಲಿ ಶಿಕ್ಷಣವನ್ನು ಪಡೆದ ಬಳಿಕ ಆನಂತರ ಅವರು ವಿದ್ಯಾರ್ಥಿಗಳ ಮನೆಗೆ ಹೋಗ್ತಿದ್ರು. ಹೋಗುವಾಗ ಅವರು ಒಂದು ಮಾತನ್ನು ಹೇಳ್ತಿದ್ರು. ಏನಂತ ಹೇಳ್ತಿದ್ರು? ಸ್ವಾಧ್ಯಾಯ ಪ್ರವಚನಾಭ್ಯಾಂ ಮಾ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ಮಾ ಪ್ರಮದಿತವ್ಯಂ. ಅವರು ಗುರುಗಳಿಗೆ ಇವರು ಕೇಳ್ತಿದ್ರು, ಶಿಷ್ಯರು, ಇಷ್ಟು ವರ್ಷಗಳ ತನಕ ನಾವು ಅಭ್ಯಾಸ ಮಾಡಿದೀವಿ, ಇನ್ನು ನಾವು ಈ ಗುರುಕುಲವನ್ನು ಬಿಟ್ಟು ಮನೆಗೆ ಹೋಗ್ತೀವಿ, ನೀವು ಒಂದು ಮಾತನ್ನು ನಮಗೆ ಹೇಳ್ರಿ, ಅದನ್ನು ಒಂದು ನಾವು ಪಾಲಿಸಿದೀವಿ ಅಂದರೆ ನೀವು ಕೊಟ್ಟು ವಿದ್ಯೆ ನಮಗೆ ಉಳಿತದೆ, ನಮ್ಮ ಜೀವನ ಹಾಳಾಗಬಾರ್ದು, ಅಂಥದ್ದು ಒಂದು ಮಾತು ಹೇಳ್ರಿ ಅಂತ ಹೇಳಿದರು. ಅವಾಗ ಅವ್ರ ಗುರುಗಳು ಹೇಳಿದ್ರು, ಒಂದು ಮಾತು ನೀನು ಪಾಲಿಸೋ. ಅದು ಏನು ಅಂದರೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ಮಾ ಪ್ರಮದಿತವ್ಯಂ. ಸ್ವಾಧ್ಯಾಯ ಮತ್ತು ಪ್ರವಚನವನ್ನು ಎಂದೂ ತಪ್ಪಿಸಬೇಡ. ಸ್ವಾಧ್ಯಾಯ ಅಂದರೆ ಕೇಳುವುದು, ಪ್ರವಚನ ಅಂದ್ರೆ ಹೇಳುವುದು.
ಒಳ್ಳೆಯದನ್ನು ಕೇಳುವುದು, ಸತ್ಯ ಜ್ಞಾನವನ್ನು ಕೇಳುವುದು ಮತ್ತು ಯಾವುದು ಹೇಳುವುದು ಪ್ರವಚನ, ಅದನ್ನು ಹೇಳುವುದು, ಇವೆರಡೂ ತಪ್ಪಿಸಬೇಡ. ಕೆಟ್ಟದ್ದನ್ನು ಕೇಳುವುದು ಸ್ವಾಧ್ಯಾಯ ಅಲ್ಲ, ಕೆಟ್ಟದ್ದನ್ನು ಓದುವುದು ಸ್ವಾಧ್ಯಾಯ ಅಲ್ಲ, ಕೆಟ್ಟದ್ದನ್ನು ನೋಡುವುದು ಸ್ವಾಧ್ಯಾಯ ಅಲ್ಲ. ಸತ್ತು ಶ್ರವಣ ಅದು ಸ್ವಾಧ್ಯಾಯ. ಮತ್ತು ಪ್ರವಚನ ಅಂದರೆ ಯಾವುದು? ಯಾವುದು ನಮ್ಮ ಮನಸ್ಸನ್ನು ಅದು ಸ್ವಚ್ಛಗೊಳಿಸ್ತದ, ನಿರ್ಮಲಗೊಳಿಸ್ತದ, ಅದು ಪ್ರವಚನ. ಈ ಎರಡೂ ಕೆಲಸವನ್ನು ಬಿಡಬೇಡ ಅಂತ ಹೇಳ್ತಿದ್ರು. ನೀ ಎಲ್ಲೇ ಇರು, ಎಷ್ಟೇ ನಿನಗೆ ಏನೇ ತೊಂದರೆ ಇರಲಿ, ಒಂದು ಸಮೀಪ ಒಂದು ಸ್ವಲ್ಪ ನೀನು ಒಂದು ಪುಸ್ತಕನ ಇಟ್ಟುಕೊಳ್ಬೇಕು, ಅಥವಾ ಒಂದು ಏನಾದರೂ ಒಂದು ಸಾಧನ ಇಟ್ಟುಕೊಳ್ಬೇಕು. ಒಂದು 15-20 ನಿಮಿಷ ಅದೊಂದು ಸ್ವಾಧ್ಯಾಯವನ್ನು ಮಾಡೋದು, ಅದನ್ನು ಇನ್ನೊಬ್ಬರಿಗೆ ಹೇಳೋದು, ಪ್ರವಚನವನ್ನು ಮಾಡೋದು, ಇವೆರಡೂ ತಪ್ಪಿಸಬಾರ್ದು ಅಂತ ಅವಾಗ ಹಿಂದೆ ಹೇಳಿದರು. ಸ್ವಾಧ್ಯಾಯ ಮನುಷ್ಯನಿಗೆ ಬಹಳ ಮುಖ್ಯ ಅದ. ಅದು ನಮ್ಮ ಅನುಭವವನ್ನು ಹೆಚ್ಚು ಮಾಡ್ತದೆ. ಸಾಲಿನ ಕಲಿಬೇಕಂತ ಏನಿಲ್ಲ ಮನುಷ್ಯನಿಗೆ. ನಾವು ಹಾಗೆ ಒಳ್ಳೆಯದನ್ನು ಮಾಡ್ಕೋಂತ ಕೇಳ್ತಾ ಇದ್ದೀವಿ ಅಂತಂದ್ರೆ ಆ ಮನುಷ್ಯನೇ ಜ್ಞಾನಿ ಆಗ್ತಾನೆ. ಶರಣರ ಕಾಲಕ್ಕೆ ಎಷ್ಟೋ ಜನ ಇದ್ದರು, ಹೆಣ್ಮಕ್ಳಿದ್ರು, ಪುರುಷರಿದ್ದರು, ಅವ್ರು ಯಾರೂ ಸಾಲಿ ಕಲಿಲಾರ್ದವರೇ ಇದ್ದರು, ಅಕ್ಷರ ಬರ್ತಿರ್ಲಿಲ್ಲ ಅವರಿಗೆ. ಆದರೆ ಎಂಥ ಅನುಭವವನ್ನು ಸಾಧಿಸಿದರು ಅಂದರೆ ನೋಡ್ಬೇಕು. ಅದು ಇವತ್ತು ಸಾಲಿ ಕಲ್ತವ್ರಿಗೆ ಸಹಿತ ಅಂಥದ್ದು ಸಾಧಿಸ್ಲಿಕ್ಕೆ ಬರೋದಿಲ್ಲ, ಅಂಥ ಅನುಭವವನ್ನು ಕಲಿತರು. ಸರಳ ಸರಳ ಸಾಧನೆಯನ್ನು ಮಾಡಿದರು. ಅದು ಯಾವುದರಿಂದ ಮಾಡಿದರು ಅಂದರೆ ಸ್ವಾಧ್ಯಾಯ ಪ್ರವಚನ. ಬಸವಣ್ಣವ್ರು ಏನು ಕಲ್ಯಾಣ ಕಟ್ಟಿದ್ರಲ್ಲ, ಆ ಕಲ್ಯಾಣದಲ್ಲಿನೂ 3 ನಿಯಮಗಳಿದ್ದು. ಯಾರು ಶರಣರ ಜೀವನವನ್ನು ಸಾಗಿಸಬೇಕಂತ ಬಯಸ್ತಾರ ಅವರು ಆ 3 ನಿಯಮಗಳನ್ನು ಪಾಲಿಸಬೇಕು. ಏನವು 3 ನಿಯಮಗಳು? ಕಾಯಕ ಮಾಡೋದು, ಕೆಲಸ ಮಾಡೋದು, ಕೆಲಸ ಬಿಡುವಂಗಿಲ್ಲ. ಆನಂತರ ಕಾಯಕದಿಂದ ಏನು ಆದಾಯ ಬರ್ತದೆ, ಆ ಆದಾಯದಲ್ಲಿ ತನಗಿಟ್ಟುಕೊಂಡು ಇನ್ನೊಬ್ಬರಿಗಿನ ಒಂದಿಷ್ಟು ಕೊಡುವುದು, ಅದಕ್ಕೆ ದಾಸೋಹ ಅಂತ ಕರೆದ್ರು. ಒಂದು ತುತ್ತು ನಾವೇನು ಇನ್ನೊಬ್ಬರಿಗೆ ಅನ್ನ ಕೊಡ್ತೀವಲ್ಲ, ಅದು ಬಹಳ ಸಂತೋಷ ಕೊಡ್ತದೆ ಮನುಷ್ಯನಿಗೆ. ಹಂಚಿಕೊಂಡು ತಿನ್ನುವುದು, ದಾಸೋಹ ಮಾಡಿ ನಾವು ಅನುಭವಿಸುವುದು. ಆನಂತರ 3ನೇದು ಒಂದು ಏನು ಮಾಡಿದ್ರು ಅಂದ್ರೆ ಅನುಭವ. ಅವರೊಂದೇನು ಕಲ್ಯಾಣ ಕಟ್ಟಿದ್ರು, ಅನುಭವ ಮಂಟಪ, ಅಲ್ಲಿ ಶರಣರಿಗೆ ಇಂಥವ್ರಿಗೆ ಮಾತ್ರ ಅವಕಾಶ ಇತ್ತು. ಅಲ್ಲಿ ಅನುಭವ ನಡಿಬೇಕು, ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು ಮತ್ತು ಅನುಭವವನ್ನು ನಡೆಸಬೇಕು. ಹೀಗೆ ಅವರು ಮಾಡಿದ್ರಂದ್ರೆ ಅವ್ರಿಗೆ ಶರಣರು ಅಂತ ಕರಿತಿದ್ರು. ಹಾಗೇ ನಮ್ಮ ಹಿಂದಿನ ಋಷಿಗಳು ಆ ಶರಣರು ಇಬ್ಬರದು ಏನು ಅಂತಂದರೆ ಸ್ವಾಧ್ಯಾಯ ಮತ್ತು ಪ್ರವಚನವನ್ನು ತಪ್ಪಿಸಬಾರದು ಅಂತ. ಆ ಸ್ವಾಧ್ಯಾಯವನ್ನು ಮಾಡಬೇಕು. ನಾವೆಲ್ಲ ಸಿದ್ದೇಶ್ವರ ಅಪ್ಪಗಳು ಗುರುಗಳನ್ನು ನೋಡೇವಲ್ಲ, ಕೇಳೇವಲ್ಲ, ನೋಡಿಲ್ಲ ನಾವು ಅವ್ರಿಗೆ. ಇಲ್ಲಿ ಯಾರು ಹಿರಿಯರು ನೋಡಿರಬೇಕು. ಅವ್ರು ಇಲ್ಲಿ ದೇವ್ರಿಗೆ ಹಿಪ್ಪರಿಗೆ ಬರ್ತಿದ್ರು ಅಂತ ನಾ ಕೇಳ್ತಿದ್ದೆ. ಬಹುಶಃ ಶಿವಣಿಗೆಗೆ ಬಂದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಅವರು ಸಾಲಿ ಕಲಿಲಾರ್ದವ್ರು. ಆಗಿನ ಕಾಲದಲ್ಲಿ ಅಷ್ಟೇ 3-4ನೇ ತರಗತಿ ಸಾಲಿ ಕಲ್ತಿರಬೇಕು. ಆದರೆ ನೋಡ್ರಿ ಮುಂದೆ ಹೇಗೆ ಅವರು ಬೆಳೆದರು ಅಂತಂದ್ರೆ, ಹೇಗೆ ಸಾಧನೆ ತಪಸ್ಸನ್ನು ಮಾಡಿದರು ಅಂದರೆ, ಅವರು ಎಲ್ಲ ಉಪನಿಷತ್ತುಗಳ ಮೇಲೆ ಪ್ರವಚನವನ್ನು ಮಾಡಿದರು. ಕಠೋಪನಿಷತ್ತ, ಈಶಾವಾಸ್ಯ, ಮುಂಡಕ, ಮಾಂಡುಕ್ಯ, ಶ್ವೇತಾಶ್ವತರ, ಪ್ರಶ್ನೋಪನಿಷತ್ತ, ಎಲ್ಲ ಉಪನಿಷತ್ತುಗಳ ಮೇಲೆ ಪ್ರವಚನ ಮಾಡಿದ್ರು. ಯಾರು ಸಾಲಿ ಕಲಿಲಾರ್ದವ್ರು, ಅಕ್ಷರ ಕಲ್ತಿಲ್ಲ. ಸಿದ್ಧಾಂತ ಶಿಖಾಮಣಿ ಮೇಲೆ ಪ್ರವಚನವನ್ನು ಮಾಡಿದರು, ಕನ್ನಡದಲ್ಲಿ ಮತ್ತು ಮರಾಠಿಯಲ್ಲಿ. ಭಗವದ್ಗೀತೆಯ ಮೇಲೆ ಪ್ರವಚನವನ್ನು ಮಾಡಿದರು, ವಚನಗಳ ಮೇಲೆ ಪ್ರವಚನವನ್ನು ಮಾಡಿದರು. ಕೊನೆಗೆ ಅವರೆಲ್ಲರೂ ಏನಂತ ಕರಿತಿದ್ರು ಅಂದರೆ ವೇದಾಂತ ಕೇಸರಿ ಅಂತ ಅವರು ಬಿರುದೇ ಪಡೆದುಕೊಂಡ್ರು. ವೇದಾಂತದಲ್ಲಿ ಕೇಸರಿ ಅವರು. ಅಷ್ಟು ಅನುಭವವನ್ನು ಸಾಧಿಸಿದ್ರು. ಅವಾಗೆಲ್ಲ ಅವ್ರಿಗೆ ಅಂತಿದ್ರಂತೆ, ಸಣ್ಣವರಿದ್ದಾಗ ಅಂತಿದ್ರಂತೆ, ನೀವು ಕಾಶಿಗೆ ಹೋಗಲಿಲ್ಲ, ಎಲ್ಲರೂ ಆಗಿನ ಕಾಲಕ್ಕೆ ಕಲೀಲಿಕ್ಕೆ ಕಾಶಿಗೆ ಹೋಗ್ತಿದ್ರು, ನೀವು ಕಾಶಿಗೆ ಹೋಗಲಿಲ್ಲ, ಇನ್ನು ಹೆಂಗೆ ನೀವು ಜ್ಞಾನವನ್ನು ಪಡೆಯುವವರು ಅಂತಿದ್ರಂತೆ. ಅವ್ರ ಜೊತೆಗಿದ್ದವರು ಭಾಳಷ್ಟು ಜನ ಕಾಶಿಗೆ ಹೋದರು. ಆದರೆ ಅವ್ರು ಕಾಶಿಯಲ್ಲಿ ಜ್ಞಾನ ಪಡ್ಕೊಂಡು ಬಂದರು. ಆ ಜ್ಞಾನ ಮುಂದೆ ಅವ್ರು ಉಪಯೋಗ ಮಾಡಲಿಲ್ಲ, ಅದು ಮರ್ತೇ ಹೋಯಿತು. ಇವ್ರು ಏನು ಮಾಡ್ತಿದ್ರಂತ ಅವರೇ ಹೇಳ್ಕೊಳ್ತಾರೆ. ಅಲ್ಲಿ ಗದಗದ ಮಠದಾಗಿದ್ದಾಗ ನೇಗ್ಲ ಹೊಡಿಬೇಕಾಗ್ತಿತ್ತು, ಒಕ್ಕಲ್ತನ ಮಾಡಬೇಕಾಗ್ತಿತ್ತು. ಹೀಗೆ ನೇಗ್ಲ ಹೊಡ್ಕೋಂತ ಹೋಗೋದಂತ ಒಂದು ಹಾಳಿ ಹಾಗೆ ಇಟ್ಕೊಳ್ಳೋದು, ಅದು ಕೈವಲ್ಯ ಪದ್ಧತಿ, ನಿಜಗುಂಡ್ರ ಶಾಸ್ತ್ರ. ಹೀಗೆ ಗಳೆ ಹೊಡ್ಕೋಂತ ಹೋಗುವಾಗ
ಹಾಡ್ಕೋಂತ ಹೋಗೋದು ಮತ್ತು ಬರಾಗ ಅದನ್ನು ಹೇಳ್ಕೋಂತ ಬರೋದು, ಹೀಗೆ ಮಾಡಿ ನಿಜಗುಣ ಶಾಸ್ತ್ರವನ್ನೆಲ್ಲ ಅನುಭವಿಸಿದರು, ಅದನ್ನು ಕಂಠಸ್ಥಗೊಳಿಸಿದರು. ಆ ಜ್ಞಾನದಲ್ಲಿ ಎಷ್ಟು ತನ್ಮಯರಾಗಿರ್ತಿದ್ರು ಅಂದರೆ, ಅವರು ಬೆಳಿಗ್ಗೆ ನೀರು ಕಾಸಬೇಕಲ್ಲ, ಅವರು ಎಷ್ಟು ತನ್ಮಯರಾಗಿರ್ತಿದ್ರು ಅಂದ್ರೆ ನೀರು ಕಾಸಾಗ ಕಟ್ಟಿಗೆ ಹಾಕೋದ್ರೊಳಗೆ ಒಳಗೊಮ್ಮೆ ಒಲೆ ಒಳಗೆ ಕೈನೇ ಹಾಕಿಬಿಡ್ತಿದ್ರಂತ, ಅಷ್ಟು ಆ ಚಿಂತನೆಯಲ್ಲಿ ತನ್ಮಯರಾಗಿರ್ತಿದ್ರು. ನೋಡ್ರಿ, ಅದರ ಫಲಾನೇ ಏನಾಯಿತು ಮುಂದೆ? ಅವರಂತೂ ದೊಡ್ಡ ಜ್ಞಾನಿಗಳಾಗಿ ಹೋದರು. ಅಷ್ಟಕ್ಕೆ ಅವರು ಬಿಡಲಿಲ್ಲ, ಅವ್ರ ಜ್ಞಾನ ಅಲ್ಲಿಗೆ ನಿಂತು ಹೋಗಲಿಲ್ಲ, ಅವ್ರ ತಪಸ್ಸು ಅಲ್ಲಿಗೆ ಮುಗಿದು ಹೋಗಲಿಲ್ಲ. ಅವರ ತಪಸ್ಸು ಎಲ್ಲಿವರೆಗೆ ಬಂತು ಅಂದರೆ ಸಿದ್ದೇಶ್ವರ ಅಪ್ಪುಗಳು ಅಂಥವ್ರನ್ನ ತಯಾರಾಗುವವರೆಗೂ ಆ ತಪಸ್ಸು ಬಂತು. ಅವರು ಈ ದೇಶದಲ್ಲಿ ಮಲ್ಲಿಕಾರ್ಜುನ ಅಪ್ಪುಗಳು ಇಲ್ಲಿ ಈ ನಾಡಿನ ತುಂಬ ಎಲ್ಲ ಅವರು ಜ್ಞಾನವನ್ನು ಬಿತ್ತರಿಸಿದರು. ಅಪ್ಪುಗಳು ಅದಕ್ಕಿಂತನೂ, ಸಿದ್ದೇಶ್ವರ ಅಪ್ಪುಗಳು ಅದಕ್ಕಿಂತನೂ ಒಂದು ಮುಂದೆ ಹೆಜ್ಜೆ ಹೋಗಿ ಇಡೀ ಜಗತ್ತಿನ ತುಂಬ, ಅಷ್ಟೇ ಅಲ್ಲ, ಇನ್ನು ಮುಂದಿನ ಸಾವಿರಾರು ವರ್ಷಗಳವರೆಗೆ ಬೇಕಾಗುವಂಥ ಜ್ಞಾನವನ್ನು ಕೊಟ್ಟರು. ಇದು ಯಾವಾಗ ಸಾಧ್ಯ ಆಗ್ತಂದ್ರೆ ನಿರಂತರವಾಗಿ ಜ್ಞಾನದ ಸಾಧನೆಯಲ್ಲಿದ್ದಾಗ ಮಾತ್ರ. ನಾವು ಜ್ಞಾನವನ್ನು ಪಡಿಬೇಕಾಗಿತ್ತು ಅಂದರೆ ವಸ್ತುಗಳಿಂದ ಪಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಕೊಂಡ್ಕೊಳ್ಬಹುದು ಜಗತ್ತಿನಾಗಿಂದ, ಏನೋ ಒಂದು ಭೂಮಿ ಕೊಂಡ್ಕೊಳ್ಬಹುದು, ಮನೆ ಕೊಂಡ್ಕೊಳ್ಬಹುದು, ಶ್ರೀಮಂತ ಅಂತ ಈ ಕ್ಷಣದಲ್ಲಿ ನಾನು ಶ್ರೀಮಂತ ಆಗಿಬಿಡ್ಬಹುದು. ನನ್ನ ಹತ್ತಿರ ಈಗ ರೊಕ್ಕಿಲ್ಲ ಅಂತ ಇಟ್ಕೊಳ್ರಿ, ನನ್ನ ಹತ್ತಿರ ನನಗೆ ಯಾರ್ಯಾರು 1 ಕೋಟಿ ರೂಪಾಯಿ ಕೊಟ್ಟರು ಅಂದ್ರೆ ಪ್ರತಿ ಕ್ಷಣ ಅದೇ ಕ್ಷಣದಲ್ಲಿ ನಾನು ಕೋಟ್ಯಾಧೀಶ ಆಗ್ತೀನಿ. ಈಗ ನನ್ನ ಹತ್ತಿರ ರೊಕ್ಕಿಲ್ಲ, ಯಾರಾದರೂ 1 ಕೋಟಿ ಕೊಟ್ಟರು ಅಂದ್ರೆ ಅದೇ ಕ್ಷಣದಲ್ಲಿ ನಾನು ಕೋಟ್ಯಾಧೀಶ, ಶ್ರೀಮಂತ ಆಗ್ತೀನಿ. ನನ್ನ ಹತ್ತಿರ ಈಗ ಜಮೀನಿಲ್ಲ, ಯಾರ ನನಗೆ ಜಮೀನು ಕೊಟ್ಟರು ಅಂದ್ರೆ ನಾನು ಜಮೀನ್ದಾರ ಆಗ್ತೀನಿ. ಜಮೀನ್ದಾರ ಆಗೋದು ಬಹಳ ಸುಲಭದ, ಕೋಟ್ಯಾಧೀಶ ಆಗೋದು ಬಹಳ ಸುಲಭದ. ಆದರೆ ಒಂದು ಕ್ಷಣದಲ್ಲಿ ಒಬ್ಬ ಮನುಷ್ಯನನ್ನು ಜ್ಞಾನಿ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಈಗ ಜ್ಞಾನಿ ನಾವು ಸಿದ್ದೇಶ್ವರ ಅಪ್ಪುಗಳು ಹಂಗ ಏನಾದರೂ ಪ್ರಶಸ್ತಿಯನ್ನು ತೆಗೆದುಕೊಂಡು ಸಿದ್ದೇಶ್ವರ ಅಪ್ಪುಗಳು ಆಗ್ಲಿಕ್ಕೆ ಬರ್ತದೇನು? ನಮ್ಮ ಹತ್ತಿರ 1,000 ಕೋಟಿ ಆಸ್ತಿ ಅದ, ಆದ್ದರಿಂದ ನಾನು 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ನಾನು ಸಿದ್ದೇಶ್ವರ ಅಪ್ಪುಗಳು ಆಗಾಕ ಬರ್ತದೇನು? ನನ್ನ ಹತ್ತಿರ ಅಧಿಕಾರ ಅದ, ನಾನು ಅವರಂಗ ಸಾಧನೆಯನ್ನು ಮಾಡಬಲ್ಲೆ ಅಂಥೇಳಿ ಅಧಿಕಾರದಿಂದ ಅದನ್ನು ಕೊಂಡುಕೊಳ್ಳಿಕ್ಕೆ ಬರ್ತದೇನು? ಬರುವುದಿಲ್ಲ. ಜ್ಞಾನವನ್ನು ನಾವು ಪಡಿಬೇಕಾಗಿತ್ತು ಅಂದರೆ ಅದಕ್ಕೆ ಒಂದು ಸಾಧನ ಏನು ಅಂದರೆ ಸ್ವಾಧ್ಯಾಯ, ಚಿಂತನ, ಅನುಭವ, ಇದು ನಿರಂತರವಾಗಿ ನಡಿಬೇಕಾಗ್ತದೆ, ಆವಾಗ ಅದು ಸಾಧ್ಯ. ಮಲ್ಲಿಕಾರ್ಜುನ ಅಪ್ಪುಗಳು ಪ್ರತಿ ದಿವಸ 4 ಹೊತ್ತು ಪ್ರವಚನ ಹೇಳೋರು, 1 ಹೊತ್ತು ಊಟ ಮಾಡೋರು. ಎಷ್ಟು ಹೇಳ್ತಿರ್ಬೇಕು ನೋಡ್ರಿ, 4 ಹೊತ್ತು. ಒಂದು ಊರಾಗ ಹೋದ್ರು ಅಂದರೆ 6 ತಿಂಗಳು ಹೇಳೋರು, ಕಡಿಮೆ ಅಂದರೆ 3 ತಿಂಗಳು ಹೇಳೋರು. 1 ತಿಂಗಳ 1 ವಾರ ಹಿಂಗಲ್ಲ, 3 ತಿಂಗಳು ಹೇಳೋರು. ಅವರು ಇನ್ನೂ ಹೇಳ್ರಿ ಅಂತಂದ್ರೆ ಮತ್ತೆ 6 ತಿಂಗಳು 3 ತಿಂಗಳು ಮುಂದುವರ್ಸವ್ರು. ಏನು ಅವರು 1 ದಿವಸ ಸಹಿತ ಮಠ ಮಾಡಲಿಲ್ಲ, ಯಾವ ಆಸ್ತಿನೂ ಮಾಡಲಿಲ್ಲ. ಮತ್ತು ಪ್ರವಚನಕ್ಕೂ ಅವ್ರ ಶಿಷ್ಯರಿಗೆ ಕೇಳೋರು. ಇವತ್ತು ಯಾರ್ಯಾರ ಒಬ್ಬ ಶಿಷ್ಯ ಬರಲಿಲ್ಲ ಅಂದ್ರೆ ಮರುದಿವ್ಸ ಅವನಿಗೆ ಕೇಳ್ತಿದ್ರು, ಯಾಕಪ್ಪ ನೀನು ಬರಲಿಲ್ಲಲ್ಲ ಅಂತ ಕೇಳೋರು. ಆವಾಗ ಅವನ ಶಿಷ್ಯ ಹೇಳ್ತಿದ್ದ, ಇಲ್ರಿ ನಿನ್ನೆ ನಮ್ಮ ಮನ್ಯಾಗ ಯಾರೂ ಇರಲಿಲ್ಲ, ಅದಕ್ಕೆ ನಾ ಬರಲಿಲ್ಲ ಅಂತ ಅಂದ. ಅಂದರೆ ಅಪ್ಪುಗಳು ಅಂತಿದ್ರು ಅವ್ರು, ಅಲ್ಪ ನಿನ್ನೆ ನಿಮ್ಮ ಮನ್ಯಾಗ ಯಾರೂ ಇರಲಿಲ್ಲ ಅಂದ್ರೆ ನೀ ಯಾಕೆ ಇಲ್ಲೇ ಇದ್ದೆ ಅಲ್ಲಿ ನಾಯಿ ಹಂಗ ಅಂತ. ಮನ್ಯಾಗ ಯಾರೂ ಇಲ್ದಾಗ ಯಾರು ಇರ್ತಾರ? ನಾಯಿಗಳು ಇರ್ತಾವ. ನೀ ಏನು ತಿಳ್ಕೊಂಡದಿ? ಮನೆ ಯಜಮಾನ್ ಅಂತ ನೀ ತಿಳ್ಕೊಂಡಿದ್ದಿ. ನಿನ್ನ ಎಲ್ಲ ಅವ್ರ ಮನ್ಯಾಗ ಕೂಡ್ಸ್ಯಾರ, ಅವರೆಲ್ಲರೂ ಹೊರಗೆ ಹೋಗ್ಯಾರ, ನೀನು ಎದಕ್ಕೆ ಕೂಡ್ಸ್ಯಾರ? ನಾಯಿ ಹಂಗೆ ನಿನ್ನ ಕೂಡ್ಸ್ಯಾರ, ನೀ ಯಾಕೆ ಕೂಡ್ತೀವ ಅಲ್ಲಿ ಮನ್ಯಾಗ? ನೀ ಯಜಮಾನ ಆಗಬೇಕು, ನಾಯಿ ಆಗಬಾರ್ದು ಅಂತ ಅನ್ನೋರವ್ರು ಬಿಡ್ತಿದ್ದಿಲ್ಲ. ಎಲ್ಲರಿಗೂ ದಿವಸ ಕೇಳಬೇಕು, ಅವ್ರಿಗೆ ಬರುವವರೆಲ್ಲರೂ ದಿನಾಲೂ ಬರಲೇಬೇಕು. ಆಗ ಸ್ವಾಧ್ಯಾಯ ಮನುಷ್ಯನಿಗೆ ಒಂದು ಬೇಕು, ಅದನ್ನು ಅವರು ಗುಣವನ್ನು ಆಗಿ ಇಟ್ಟಿದ್ದಾರೆ. ಆನಂತರ ಮುಂದಿಂದು ತಪಸ್ಸೊಂದು. ತಪಸ್ಸಂದ್ರೆ ಕಷ್ಟವನ್ನು ಸಹಿಸಿಕೊಳ್ಳೋದು, ಒಳ್ಳೆಯ ಕೆಲಸಗಳನ್ನು ಮಾಡುವಲ್ಲಿ ಏನೇನು ಅಡೆತಡೆಗಳು ಬರ್ತಾವ ಅವುಗಳನ್ನೆಲ್ಲ ತಡೆದುಕೊಳ್ಳೋದಕ್ಕೇ ತಪಸ್ಸ ಅಂತ ಕರೀತಾರೆ. ಸ್ವಾಧ್ಯಾಯ ಸ್ತಪ ಆರ್ಜವಂ. ಆರ್ಜವಂತ ಒಂದು ಗುಣ ಇದು. ಆರ್ಜವ ಅಂದ್ರೆ ಒಳಗೊಂದು ಹೊರಗೊಂದು ಇರಬಾರ್ದು, ಒಳಗ ಹೊರಗ ಒಂದೇ ಇರಬೇಕು. ಅದಕ್ಕೆ ಆರ್ಜವ ಗುಣ ಅಂತ ಕರೀತಾರೆ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ. ನಡೆಗೆ ಕಂಡ ನುಡಿಯ ಕಂಡಡೆ, ನುಡಿಗೆ ಕಂಡ ನಡೆಯ ಕಂಡರೆ ಎನ್ನೊಳಗಿಪ್ಪನು ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೆಂಗೆ ಹೇಳಿದಾರಲ್ಲ, ನಾ ಹೆಂಗೆ ನುಡಿತೀನಿ ಹಂಗೆ ನಡಿಬೇಕು. ನಡೆಯುವುದು ಒಂದು, ನುಡಿಯುವುದು ಇನ್ನೊಂದು ಆಯ್ತಂದ್ರೆ ಇದಕ್ಕೆ ಒಳಗೊಂದ ಹೊರಗೊಂದು ಅಂತಾರೆ.
ಮ್ಯಾಲೆಲ್ಲ ನಾವು ಚಂದ ಇರ್ತೀವಿ, ಒಳಗಿರುವುದಿಲ್ಲ. ಹಂಗೆ ಒಳಗೂ ಇರಬೇಕು ಹೊರಗೂ ಇರಬೇಕು. ಅದಕ್ಕೆ ಆರ್ಜವ ಗುಣ ಅಂತ ಕರೀತಾರೆ. ನನ್ನ ನಡೆಗೆ ನನ್ನ ನುಡಿಗೆ ಬೇಕಲ್ಲ ಒಂದು ಸ್ವಲ್ಪರೇ, ಅದಕ್ಕೆ ತಾಳ್ಮೆ ಬೇಕಲ್ಲ, ಹೊಂದಾಣಿಕೆ ಬೇಕಲ್ಲ, ಬೇಕು. ಒಂದು ಗುಣ ಆರ್ಜವ ಅಂತ. ಇಷ್ಟು ಇದು ಮೊದಲನೇ ಶ್ಲೋಕದಲ್ಲಿ ಇವೆಲ್ಲ ಗುಣಗಳು ಆದವು. ಇನ್ನು ಎರಡನೇ ಶ್ಲೋಕದಲ್ಲಿನೂ ಮುಂದುವರೆದ ಗುಣಗಳನ್ನು ಹೇಳ್ತಾ ಇದ್ದಾರೆ. ನೋಡ್ರಿ, ಅವ್ರು ಎಲ್ಲ ಗುರುತು ಮಾಡ್ಕೊಂಡಾರ. ಏನೇನು ಬೇಕು ಮನುಷ್ಯನಿಗೆ ಅವುಗಳನ್ನೆಲ್ಲ ಅವರೇ ಹೇಳ್ತಾ ಇದ್ದಾರೆ. ಏನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ? ಅಹಿಂಸಾ, ಸತ್ಯಮಕ್ರೋಧ, ತ್ಯಾಗ, ಶಾಂತಿ, ಅಪೈಶುನಂ. ಅಹಿಂಸಾ ಇದೊಂದು ಗುಣ. ಅಹಿಂಸಾ ಅಂದ್ರೆ ಹಿಂಸೆ ಮಾಡಬಾರ್ದು. ದೇಹದಿಂದ ಯಾರಿಗೂ ಹಿಂಸೆ ಆಗಬಾರ್ದು, ಮಾತಿನಿಂದ ಹಿಂಸೆ ಆಗಬಾರ್ದು, ಮತ್ತು ಮನಸ್ಸಿನಿಂದಲೂ ಕೂಡ ಹಿಂಸೆ ಆಗಬಾರ್ದು. ಒಂದು ವೇಳೆ ನಾವು ಹಾಗೆ ಇದ್ದೀವಿ ಅಂದರೆ ನಮಗೆ ಅಹಿಂಸಾವಾದಿಗಳು ಅಂತ ಕರೀತಾರೆ. ಅಹಿಂಸಾ ಯಾರಿಗೂ ಹಿಂಸೆ ಮಾಡಬಾರ್ದು, ತ್ರಾಸ ಕೊಡಬಾರ್ದು ಯಾರಿಗೂ. ಇದೇ ಒಂದು ಗುಣ ಇದು. ಮಾತಿನಿಂದ ಯಾರಿಗಾರ ಕಠೋರ ಮಾತಾಡೋದು, ಬಿರುಸು ಮಾತಾಡೋದು, ಚುಚ್ಚಿ ಮಾತಾಡೋದು, ಅವರಿಗೆ ಹೀಳಾಯಿಸಿ ಮಾತಾಡೋದು, ಇದು ಮಾತಿನ ಹಿಂಸೆ. ಯಾರಿಗೂ ಮಾತಾಡಬಾರ್ದು. ಆನಂತರ ದೇಹದಿಂದ ಯಾರಿಗರೆ ಹಿಂಸೆ ಕೊಡುವುದು. ಇಷ್ಟಲ್ಲ, ಮನಸ್ಸಿನಾಗ ಹೊರಗೆ ಕೆಲವರು ಮಾತಾಡೋದಿಲ್ಲ. ಮನಸ್ಸಿನಾಗ ಅಂತಾರೆ ಹಾಳಾಗಿ ಹೋಗಲಿ, ಅವ್ರ ಮನೆ ಮುಚ್ಚಿ ಹೋಗಲಿ ಅಂತ ಮನಸ್ಸಿನಾಗ ಅಂತಾರಲ್ಲ, ಅದನ್ನು ಕೂಡ ಹಿಂಸೆನೇ. ಆ ಮನಸ್ಸಿನಾಗೂ ಸಹಿತ ಹಿಂಸೆ ಬರಬಾರ್ದು. ಹಾಗಿತ್ತಂದ್ರೆ ಅದಕ್ಕೆ ಅಹಿಂಸಾ ಅಂತ ಕರೀತಾರೆ. ಆ ಅಹಿಂಸೆನೇ ಶ್ರೇಷ್ಠವಾದಂಥ ಧರ್ಮ. ಅಹಿಂಸಾ ಪರಮೋ ಧರ್ಮ ಅಂತ ಜೈನರು ಕರೆದ್ರು. ಅಹಿಂಸಾ ಪರಮೋ ಧರ್ಮ, ಶ್ರೇಷ್ಠವಾದಂಥ ಧರ್ಮ ಯಾವುದು ಅಂದ್ರೆ ಅಹಿಂಸಾ. ಯಾರಿಗೂ ಹಿಂಸೆ ಮಾಡದೇ ಇರುವುದೇನೆ ಧರ್ಮ. ಬಸವಣ್ಣವರು ಅದನ್ನೇ ಹೇಳಿದರು. ದಯವಿಲ್ಲದ ಧರ್ಮ ಅದೇ ಉದಯ್ಯ. ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲ. ದಯವಿಲ್ಲದವರನ್ನು ಅಲ್ಲ ನಮ್ಮ ಕೂಡಲ ಸಂಗಮ ದೇವ. ನಾವೇನೀಗ ಹೊಂಟಿವಲ್ಲ ಜಗತ್ತಿನಲ್ಲಿ, ಮನುಷ್ಯ ಎಷ್ಟು ಹಿಂಸೆ ಮಾಡ್ತಾ ಇದ್ದಾನ. ಆತ ತಿಳ್ಕೊಳ್ಬೇಕು, ನಾನು ಧರ್ಮವನ್ನು ಪಾಲಿಸಬೇಕು ಅಂತ ಬಯಸ್ತಾನಲ್ಲ, ಆ ಧರ್ಮವಂತ ಮನುಷ್ಯ ಹಿಂಸೆ ಮಾಡಲಿಕ್ಕೆ ಸಾಧ್ಯ ಏನೋ, ಯಾರಿಗರೆ ನೋವು ಕೊಡಲಿಕ್ಕೆ ಸಾಧ್ಯ ಏನೋ. ನಾವು ಇನ್ನೊಬ್ಬರ ಕಣ್ಣಲ್ಲಿ ನೀರು ತರಿಸಿದೆವು ಅಂದರೆ ನಾವು ಹೇಗೆ ಧಾರ್ಮಿಕರಾಗಲಿಕ್ಕೆ ಸಾಧ್ಯ ಅದ? ನಾವು ಇನ್ನೊಬ್ಬರ ಮನಸ್ಸನ್ನು ನೋಯಿಸಿದೆವು ಅಂದರೆ ನಾವು ಹೇಗೆ ಧರ್ಮವಂತರಾಗ್ತೀವಿ? ಆದ್ದರಿಂದ ದಯವೇ ಧರ್ಮದ ಮೂಲ ಅಂತ ಹೇಳಿ ಅವರು ಸರ್ವಜ್ಞ ಹೇಳಿದರು. ಈ ಹಿಂಸೆಯನ್ನು ಮಾಡುವಂಥ ಧರ್ಮವನ್ನು ಒಲ್ಯಾಗ ಓದ ಹಾಕ್ರಿ, ಅಹಿಂಸೆಯನ್ನು ಹೇಳುವಂಥ ಜೈನ ಧರ್ಮವನ್ನು ನನ್ನ ತಲೆ ಮೇಲೆ ಇಟ್ಟುಕೊಳ್ತೀನಿ ಅಂತ ಅವ್ರು ಹೇಳಿದರು. ಹಿಂಸೆ ಇರಬಾರ್ದು, ಹಿಂಸೆಯನ್ನು ಮಾಡಬಾರ್ದು. 12ನೇ ಶತಮಾನದಲ್ಲಿ ಒಬ್ಬರು ಶರಣರಾಗಿ ಹೋದರು. ದಸರಯ್ಯ ಅಂತ ಆತನ ಹೆಸರ. ಬಹಳ ಅಹಿಂಸಾ ಮೂರ್ತಿ ಆತ. ಅಹಿಂಸಾ ಹೆಂಗೆ ಇರ್ತತಿ ಅನ್ನೋದಕ್ಕೆ ಅವನದು ಒಬ್ಬೊಂದು ಉದಾಹರಣೆ. ಆತ ಯಾರಿಗೂ ನೋವು ಆಗಲಾರ್ದಂಗೆ ಬದುಕುವಂಥವ. ಜೀವಿಗಳಿಗೆ ನೋವು ಆದರೆ ಲಿಂಗಕ್ಕೆ ನೋವು ಆಗ್ತೈತಿ ಅಂತ ತಿಳ್ಕೊಳ್ತಿದ್ದ. ಅಹಿಂಸಾ ವ್ರತವನ್ನು ಆಚರಿಸುವವ ಜೀವಿಗಳಿಗೆ ಹಿಂಸೆ ಆದ್ರೆ ಲಿಂಗಕ್ಕೆ ಹಿಂಸೆ ಆಗ್ತೈತಿ ಅನ್ನುವವ. ಆತ ಹೂ ತರುವ ದಿನಾಲು ಗಿಡದಿಂದ ಆ ಗಿಡಕ್ಕೆ ನೋವು ಆಗ್ಲಾರ್ದಂಗನೆ ಹೂ ತರ್ತಿದ್ದ. ಹಿಂಸೆ ಆಗಬಾರ್ದಂತೆ ಹೂ ತರ್ತಿದ್ದ. ಒಂದು ಸಲ ಏನಾಯ್ತಂತ, ಈತ ಹೂ ತರುವಾಗ ಆ ಹೂವಿನ ಗಿಡ ಹಾ ಅಂತ ಹೇಳಿ ನೋವಿನಿಂದ ಸ್ವಲ್ಪ ಧ್ವನಿ ಮಾಡಿದಂಗಾಯ್ತು ಅಂತ. ಅವಾಗ ಈತ ಏನು ತಿಳ್ಕೊಂಡ ಅಂದರೆ, ನಾನು ಹೂ ಹರಿಯೋದ್ರಿಂದ ಈ ಗಿಡಕ್ಕೆ ನೋವು ಆಗಾಕತ್ತೈತಿ ಅಂತ ಆತ ಯೋಚಿಸಿದ. ಮತ್ತು ಎಲ್ಲಿಂದ ಹೂವು ಕಿತ್ತಲ್ಲ, ಹೂವನ್ನು ಹರಿದಲ್ಲ, ಅಲ್ಲಿ ಏನು ರಸ ಬಂತು, ಗಿಡದ ರಸ ಬಂತು. ಅವಾಗ ಇವು ಏನು ತಿಳ್ಕೊಂಡ ಅಂದ್ರೆ, ಹೂವಿಗೆ ಕಣ್ಣೀರ ಬರ್ತಾದ, ರಕ್ತ ಬರ್ತಾದ ಅಂತ ಇವು ತಿಳ್ಕೊಂಡ. ಅವಾಗ ಅವ ದೇವರಿಗೆ ಹೇಳಿದಂತ, ಲಿಂಗಕ್ಕೆ ಹೇಳಿದಂತ, ನೋಡು ಇಂದಿನಿಂದ ನಾ ಗಿಡದಿಂದ ಹೂವು ಹರಿದಿಲ್ಲ, ಗಿಡದಾಗಿರೋ ತನಕ ಅದು ನಿಂದ ಹೂವ,
ಗಿಡದಿಂದ ಕೆಳಗೆ ಬಿತ್ತಂದ್ರೆ ನಂದಾದ ಬಳಿಕ ಅಷ್ಟೇ ನಾನು ನಿನಗೆ ಲಿಂಗಕ್ಕೆ ತಂದು ಕೊಡ್ತೀನಿ, ಅಲ್ಲಿ ತನಕ ಏನು ಕೊಡುದಿಲ್ಲ ಅಂತ ನಾವು. ಆತ ಗಿಡದಿಂದ ಕೆಳಗೆ ಬಿದ್ದ ಬಳಿಕ ಬಿದ್ದ ಹೂವನ್ನು ಅಷ್ಟೇ ತಂದು ಲಿಂಗ ಪೂಜೆ ಮಾಡುವವ. ನೋಡ್ರಿ ಹೇಗಿರ್ಬೇಕು ಅವಂದು ದಸರೆಯ ಅಹಿಂಸೆ ಹೇಗಿರ್ಬೇಕದು. ನಾವು ಇಷ್ಟು ದೂರಂತೂ ಹೋಗೋದು ಬೇಡ, ನಮ್ಮ ಕಡೆಯಿಂದ ಇದು ಆಗೋದೂ ಇಲ್ಲ. ನಾವು ಭಾಳ ವಿಚಾರವಂತರಿರ್ತೀವಿ. ಮತ್ತು ಹಿಂಗ್ರಿ ಗಿಡಕ್ಕೆ ನೋವು ಆಗ್ಲಾರ್ದಂಗೆ ಬದುಕುವುದು ಹೆಂಗ? ಇವು ಒಬ್ಬನೇ ಬದುಕಬೇಕಂತ ಮಾಡ್ಯಾನ ಮನುಷ್ಯ. ಯಾರು ಉಣ್ಣಾಗ ಜೀವಿಗಳಿರ್ತಾವೆ, ಮತ್ತು ಜೋಳ ತೆಗಿಯೋದು ಹೆಂಗೆ? ಕಬ್ಬಿನಿಗೂ ಜೀವದ, ಸಸ್ಯಗಳಿಗೂ ಜೀವದಾವ್. ಮತ್ತು ನೀವು ಸಸ್ಯಗಳಿಗೆ ಯಾರಿಗೂ ಹಿಂಸೆನೇ ಆಗಬಾರ್ದಂದ್ರೆ ಬದುಕುವುದು ಹೆಂಗ ಅಂತ ನಾವು ಕೇಳುವವ್ರು ಅದೇವಿ. ಅಂದರೆ ಇದನ್ನ ಒಂದು ಕಾರಣ ಮಾಡ್ಕೊಂಡು ಇನ್ನೊಬ್ರಿಗೆ ಇವು ಬೈಯವ, ಇನ್ನೊಬ್ಬರಿಗೆ ನೋವು ಕೊಡವ, ಹತ್ಯೆ ಮಾಡವ. ಅದಕ್ಕೇನು ಕಾರಣ? ನಾವು ಹಿಂಸೆ ಮಾಡ್ದ ಬದುಕಾಕ ಆಗೋದಿಲ್ಲ ಅಂತ ಕಾರಣ ಕೊಡವ. ಇವಂದು ಹೆಂಗಿರ್ಬೇಕು ನೋಡ್ರಿ ಕಾರಣ. ನಮಗೆ ಬೈಬೇಡಪ್ಪ, ಯಾರಿಗೂ ಹಿಂಸೆ ಮಾಡಬೇಡ ಅಂತ ಹೇಳಿದ್ರೆ ಅವೇನು ಹೇಳ್ತಾನೆ? ನಿಮಗೆ ಹಿಂಸೆ ಮಾಡ್ಲಾರ್ದ ಬದುಕಾಕ ಬರ್ತತಿ ಏನ್ರಿ? ನೀವು ಉಸಿರು ತೆಗೆದುಕೊಳ್ತೀರಲ್ಲ, ಉಸಿರಿನ ಜೊತೆಗೇನೆ ಜೀವಿಗಳು ಹೋಗ್ತಾವ, ಎಷ್ಟೋ ಜೀವಿಗಳು ಸಾಯ್ತಾವ. ನೀವು ಸ್ನಾನ ಮಾಡುವಾಗ ಜೀವಿಗಳು ಸಾಯ್ತಾವ, ನಡೆಯುವಾಗ ಇರುವಿಗಳು ಸಾಯ್ತಾವ. ಮತ್ತು ನೀವು ಹಿಂಸೆ ಮಾಡ್ದಂಗೆ ಆಗೋದಿಲ್ಲ ಏನು ಅಂತ? ಆಗಲಿಪ್ಪ, ಕಣ್ಣಿಗೆ ಕಾಣಲಾರ್ದಂಥವು ಎಷ್ಟೋ ಆಗ್ತಾವಂತ ಆಗಲಿ, ಇಟ್ಕೊಳ್ಳೋಣ. ನಾವು ಬದುಕಬೇಕಾಗೈತಿ, ಸಸ್ಯಗಳನ್ನು ಒಂದಿಷ್ಟು ಬಳಸಿ ಜೀವನ ಸಾಗಿಸೋಣ. ಆದರೆ ಮನಸ್ಸಿನಲ್ಲಿ ಒಂದು ಭಾವನೆ ಬರಬೇಕಲ್ಲ, ನನ್ನ ಮನಸ್ಸಿಗೆ ನೋವು ಅನಿಸಬಾರ್ದು, ನಾನು ಇವರಿಗೆ ಹಿಂಸೆ ಕೊಟ್ಟೆ ಅಂತ. ಹಾಗರೆ ನಾವು ಬದುಕಬೇಕಲ್ಲ. ಹಾಗೆ ದಸರಯ್ಯ ಎಲ್ಲಿವರೆಗೆ ಹೋದ ಅಂದರೆ, ಆತ ಹೇಳ್ತಿದ್ದ, ಗಿಡದಿಂದ ಕೆಳಗೆ ಬಿದ್ದರೆ ಮಾತ್ರ ನನ್ನ ಅದು ಹೂವ, ಗಿಡದಾಗಿರೋ ತನಕ ನಿಂದೇ ಹೂವ. ನಿನ್ನ ಹೂವ ಹರಿದು ತಂದು ನಿನಗ್ಯಾಕೆ ನಾ ಏರಿಸಲಿ? ನಿನ್ನ ಹೂ ನಿನಗೇ ಇರ್ತದ, ಬಿದ್ದಾಗ ಮಾತ್ರ ನಾ ಅದನ್ನು ನಿನಗೆ ಏರಿಸ್ತೀನಿ. ಬೇಕಾದ್ರೆ ನೀವು ಒಪ್ಪುವೋ ಪೂಜಾ, ಬೇಡದ್ರೆ ಬಿಡು ಅಂತ ಅವನು ಹೇಳುವ. ಅವನು ದಸರೆಯನ ಅಹಿಂಸಾ ಪೂಜೆ. ಅದು ಅಹಿಂಸಾ ಪೂಜೆ. ಮುಂದೆ ಅವರು ಅವನ ಜೀವನ ಚರಿತ್ರೆಯಲ್ಲಿ ಬರ್ದಾರ. ಅವನಿಗೂ ಸಹಿತ ತ್ರಾಸು ಕೊಡೋರು ಇದ್ರಂತ. ಒಬ್ಬ ಮೋಟ ಮಲ್ಲುಗ ಅಂಥೇಳಿ, ಮೋಟ ಮಲ್ಲುಗ ಅವನನ್ನು ತಯಾರು ಮಾಡ್ತಾರೆ ಒಂದು 4-5 ಜನ ಕೂಡಿ. ನೋಡು, ಅವ ಯಾರಿಗೂ ಹಿಂಸೆ ಮಾಡೋದಿಲ್ಲ ಅಂತ ಹೇಳ್ತಾನೆ ದಸರಯ್ಯ. ಯಾರಿಗೂ ಜೋರಾಗಿ ಮಾತಾಡೋದಿಲ್ಲ ಅಂತಾನ, ಯಾವ ಪಕ್ಷಿ ಪ್ರಾಣಿಗಳಿಗೆ ಹಿಂಸೆ ಮಾಡೋದಿಲ್ಲ ಅಂತಾನ. ನೋಡೋಣ ನೀವೊಂದು ದಿವಸ ಅವನು ಹೊಡಿ ಏನು ಮಾಡ್ತಾನೆ ನೋಡೋನು, ಅವನಿಗೆ ಹಿಂಸೆ ಆದ ಬಳಿಕ ಏನು ಮಾಡ್ತಾನ. ಅವಾಗ ಇವನನ್ನು ತಯಾರು ಮಾಡಿದ್ರು, ಮೋಟ ಮಲ್ಲುಗನನ್ನು ಇವನಿಗೆ ಕಾವಿ ತೊಡಿಸಿದ್ರಂತ. ಆನಂತರ ಕೊರಳಾಗ ರುದ್ರಾಕ್ಷಿ ಹಾಕಿದರು, ತಲೆ ಬೋಳಿಸಿ ಹಣಿಗೆ ವಿಭೂತಿ ಹಚ್ಚಿ ಕೊಳ್ಳಾಗ ಒಂದು ಬರೀ ಕಾಯಿ ಕಟ್ಟಿದ್ರು, ಲಿಂಗದ ಕಾಯಿ ಕಟ್ಟಿದ್ರು, ಲಿಂಗ ಇರಲಿಲ್ಲ ಒಳಗೆ. ಹೀಗೆ ಕಟ್ಟಿ ಒಬ್ಬನನ್ನು ಜಂಗಮನನ್ನಾಗಿ ಮಾಡಿದರು. ಅವ ಭಾಳ ದೊಡ್ಡ ಆಳ. ಆತ ಬಂದ, ಏನೂ ಕಾರಣನೇ ಇಲ್ಲ, ಇವು ದಸರೆ ಏನಿದ್ದ, ಈ ದಸರೆಯನ್ನು ಹೊಡಿಲಿಕ್ಕೆ ಶುರು ಮಾಡಿದ. ಆವಾಗ ದಸರೆಯ ಮನಸ್ಸಿನಲ್ಲಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದಂತ, ಎಲ್ಲನೂ ದೇವನ ರೂಪನೇ ಅದ, ಮತ್ತು ಇವು ಈಗ ಹೊಡಿತಾ ಅದಾನ, ಈಗ ನಾ ಏನು ಮಾಡಬೇಕು? ಇವನ್ದೇನು ಬಿಡಿಸ್ಕೊಳ್ಬೇಕೋ ಏನು ಬಡಿಬೇಕೋ, ನಾನು ಹೇಗೆ ರಕ್ಷಣೆ ಮಾಡಬೇಕು? ನಾವೆಲ್ಲ ಏನಂತೀವಿ? ಆತ್ಮರಕ್ಷಣೆ ಒಂದು ಬೇಕಪ್ಪ ಅಂತೀವಿ ನಾವು. ಎಲ್ಲಿವರೆಗೆ ಹಿಂಸೆ, ಎಲ್ಲಿವರೆಗೆ ಅಹಿಂಸೆ? ಮಹಾತ್ಮ ಗಾಂಧೀಜಿ ಅವರು ಅಹಿಂಸೆಯನ್ನು ಪಾಲಿಸಿದರು. ಆದರೆ ಅವ್ರು ಹೇಳಿದರು ಕೊನೆಗೆ ಏನು, ಯಾರಿಗೂ ನಾವು ಹಿಂಸೆ ಮಾಡೋದು ಬೇಡ, ಆದರೆ ಒಂದು ವೇಳೆ ನಮ್ಮ ಆತ್ಮ ರಕ್ಷಣೆ ಮಾಡೋ ಪ್ರಸಂಗ ಬಂತು ಅಂದರೆ ಹಿಂಸೆ ಮಾಡ್ರಿ ಅಂತ ಹೇಳಿದ್ರಂತ ನಾವು ಕೇಳ್ತೀವಿ. ಆದರೆ ಇವು ದಸರೆಯ ಹಾಗ ಮಾಡಲಿಲ್ಲ. ಆತ ಏನು ಯೋಚಿಸಿದಂತ, ಇವು ಬಡಿಲಿಕ್ಕೆ ಹತ್ಯಾನ ಹೊಡಿತಾನ ಅಂತಂದ್ರೆ ಇವನು ಸಹಿತ ಶಿವನ ಅಂಶನೇ ಅದ. ಆದರೆ ಇದು ಶಿವನ ತಾಮಸ ಅಂಶ ಅದ. ಶಿವನಲ್ಲಿ ಏನು ಸಾತ್ವಿಕ ಗುಣ ಇರ್ತದೆ ಅದು ಹೀಗೆ ಮಾಡೋದಿಲ್ಲ. ತಾಮಸಿಕ ಗುಣದಿಂದ ಇವು ಹೊಡಿತಾ ಅದಾನ, ಹೊಡಿಲಿ. ನಾನು ಸಾತ್ವಿಕ ಗುಣ, ಶಿವನ ನನ್ನ ಅಂಶ, ಶಿವನ ಅಂಶ ನನ್ನಲ್ಲಿ ಸಾತ್ವಿಕ ಅಂಶ ಅದ, ಅವನಿಗೆ ಯಾಕೆ ನಾನು ಹೊಡಿಬೇಕಂತ ಭಾವಿಸಿದಂತ ಕೊನೆಗೆ ಅವ ಹೊಡೆದು ಅವನಿಗೆ ದನು ಆಯ್ತಂತ. ನೋಡ್ರಿ, ಇವ್ರದ್ದೆಲ್ಲ ಸುಮ್ಮನೆ ನೋಡೋದು ಕೇಳೋದು ಚಂದ ಇರ್ತಾವೆ. ನಾವು ಮಾಡಬೇಕೋ ಬಿಡಬೇಕೋ ಆ ಬಳಿಕ ವಿಚಾರ ಮಾಡೋಣ. ಆನಂತರ ಇವ ದಸರಯ್ಯ ಅವ ಹೊಡೆದು ಬಿಟ್ಟ ಬಳಿಕ ಅವನ ಕೈ ಕಾಲ ಒತ್ತಿದ್ದಂತ, ಇಟ್ಟೋತನ ನೀ ಭಾಳ ಹೊಡೆದಿ, ನಿನ್ನ ಕೈ ನೋವಾಗಿರಬೇಕು, ನಿನ್ನದು ದೇಹಕ್ಕೆ ದನಿವು ಆಗಿರಬೇಕು ಅಂಥೇಳಿ ಅವನಿಗೆ ಮೈ ಒತ್ತು ಅವಂತ. ಇಂಥ ದಸರಯ್ಯ ಅಹಿಂಸಾ ಮೂರ್ತಿ ಅಂತ ಅವನಿಗೆ ಕರೀತಾರೆ. ನಾವು
ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಗೋದು ಬೇಡ, ಆಗೋದಿಲ್ಲ ನಮಗೆ. ಇಷ್ಟೇ ನಾವು ಏನು ಮಾಡೋದು ಅಂತಂದ್ರೆ ಯಾರಿಗೂ ಹಿಂಸೆ ಆಗ್ಲಾರ್ದಂಗೆ ಮಾಡೋದು. ಯಾವುದು ಪ್ರಾಣಿ ಪಕ್ಷಿಗಳಿಗೆ, ನಿಸರ್ಗಕ್ಕೆ, ಎಲ್ಲಿ ಯಾರಿಗೂ ಹಿಂಸೆ ಆಗಬಾರ್ದು, ಹಾಗೊಂದು ನಾವು ಗುಣವನ್ನು ಇಟ್ಕೊಳ್ಳೋದು. ಅದು ಒಂದು ದೊಡ್ಡ ಗುಣ. ಅದು ನಾವು ಒಂದು ಧರ್ಮವಂತರ ಮೊದಲನೇ ಕೆಲಸ ಅಂದರೆ ಹಿಂಸೆ ಯಾರಿಗೂ ಆಗಬಾರ್ದು. ಯಾರೇ ಇರಲಿ ಅವರು, ಯಾರಿಗೂ ಹಿಂಸೆ ಆಗಬಾರ್ದು. ಇದು ಒಂದು ಮೊದಲನೇದು. ಆನಂತರ ಎರಡನೇದು ಸತ್ಯವನ್ನು ಆಡಬೇಕು ಅಂತ. ಸತ್ಯವಂತರಾಗಿರಬೇಕು, ಇದು ಒಂದು ಗುಣ. ಇನ್ನೂ 2 ಗುಣ ಅದಾವಲ್ಲ, ಹತ್ರ ನೋಡೋಣ, ನಾಳೆ ನೋಡೋಣ. ಇವತ್ತು ಪೂಜ್ಯರದ ಮಾತುಗಳನ್ನು ನಾವೆಲ್ಲ ಕೇಳಿದ್ವಿ. ಎಷ್ಟು ಸುಂದರ ಮಾತುಗಳನ್ನು ಅವರು ಆಡಿದರು. ಬೆಳಗ್ಗೆ ನಿಮಗೆಲ್ಲ ನೋಡಿ ಅವ್ರಿಗೆ ಎಷ್ಟು ಸಂತೋಷ ಆಗ್ಯದ. ಇದೊಂದು ಅದ್ಭುತನೇ. ಇದು ಬೆಳಗಿನ ಜಾವದಲ್ಲಿ ಪ್ರವಚನ ನಡೆಸೋದಂದ್ರೆ ಬಹಳ ಕಷ್ಟದ ಕೆಲಸ. ಅದರಲ್ಲಿ ನೀವೆಲ್ಲ ಮುಳ್ಸೋಳಿಗೆಯವರಲ್ಲಿ ಮಾಡಿರಲಿಲ್ಲ. ಇದು ಏನೋ ಒಂದು ಅಪ್ಪುಗಳ ಅನುಗ್ರಹ, ಅವರ ಆಶೀರ್ವಾದದಿಂದ ನಡೆದದ.